ಹಲೋ ಬಿಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ನೀವು ಈ ಮೂರು ಮಿಸ್ಟೇಕ್ನ ಮಾಡ್ತಾ ಇದ್ದೀರಾ. ಯಾಕೆ ಮಾಡ್ತಾ ಇದ್ದೀರಾ? ಈ ಮೂರು ಮಿಸ್ಟೇಕ್ನ ನೀವು ಅವಾಯ್ಡ್ ಮಾಡಿದ್ದೇ ಆದರೆ ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ತುಂಬಾ ಈಸಿ ಆಗುತ್ತೆ. ನೀವು ಏನ್ ಅನ್ಕೊಂಡಿದ್ದೀರಿ ಅದನ್ನ ಕಳಿಸ್ಬೋದು. ಓಕೆ, ಮೊದಲನೇ ಮಿಸ್ಟೇಕ್ ನೀವು ಮಾಡ್ತಿರೋದು ಯಾವುದು ಅಂತ ಹೇಳಿದ್ರೆ ಕಾಂಟ್ರಡಿಕ್ಟರಿ ಬಿಲೀಫ್. ಅಂದ್ರೆ ನೀವು ಏನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಬಟ್ ಇಲ್ಲಿ ನಿಮ್ಮ ಇನ್ನರ್ ಮೈಂಡ್ ನಲ್ಲಿ ಅದರ ಆಪೋಸಿಟ್ ಥಿಂಕ್ ನ ಮಾಡ್ತಾ ಇದ್ದೀರಾ. ಅಂದ್ರೆ ಡೀಪ್ ಇನ್ಸೈಡ್ ನಿಮ್ಮ ಒಂದು ಬಿಲೀಫ್ ಬೇರೆ ಇರುತ್ತೆ. ಎಕ್ಸಾಂಪಲ್ ನ ನೋಡೋದಾದ್ರೆ, ಈಗ ನೀವೇನ್ ಅನ್ಕೊಂಡಿರ್ತೀರಾ, ಓಕೆ ನಾನು ತುಂಬಾ ಮನಿನ ಮ್ಯಾನಿಫೆಸ್ಟ್ ಮಾಡಬೇಕು, ಲಾಸ್ ಆಫ್ ಅಮೌಂಟ್ ಮನಿನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ನೀವು ಅನ್ಕೊಂಡಿರ್ತೀರಾ. ಆದ್ರೆ ನಿಮ್ಮ ಒಂದು ಡೀಪ್ ಇನ್ಸೈಡ್ ಇನ್ನರ್ ಮೈಂಡ್ ಅಲ್ಲಿ ಸೋರ್ಸ್ ಎಲ್ಲಿದೆ, ಈಗ ಪ್ರೆಸೆಂಟ್ ಸಿಚುವೇಶನ್ ನೀನು ಈ ರೀತಿ ಇದೆಯಾ, ನೀನು ಹೆಂಗ್ ಮಾಡೋದಕ್ಕೆ ಸಾಧ್ಯ. ಸೊ ಈ ಒಂದು ಬಿಲೀಫ್ ಏನಿರುತ್ತೆ, ಈ ಒಂದು ಬಿಲೀಫ್ ಇಂದ ನಿಮ್ಮೊಂದು ಮೈಂಡ್ ಅಲ್ಲಿ ಡ್ಯೂಯಲ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿಮ್ಮೊಂದು ಡೀಪ್ ಬಿಲೀಫ್ ಆ ರೀತಿ ಆಗಿರುತ್ತೆ. ಸೊ ದಟ್ ನೀವು ಇಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ತೀರ. ಆದ್ರೆ ನಿಮ್ಮ ಒಳಗಡೆ ಇನ್ನರ್ ಮೈಂಡ್ ಅಲ್ಲಿ ಈ ಬಿಲೀಫ್ ಇದ್ರೆ ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಆಗುತ್ತೆ, ಅಂದ್ರೆ ಆ ಒಂದು ಪ್ರೋಸೆಸ್ ಬ್ಲಾಕ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮಿಸ್ಟೇಕ್ ನ ಮಾಡಬೇಡಿ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಇನ್ನರ್ ಮೈಂಡ್ ಅಲ್ಲಿ ಆ ಒಂದು ಮಿಸ್ಟೇಕ್ ನ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಮಿಸ್ಟೇಕ್ ನ ನೀವು ಸರಿ ಮಾಡ್ಕೊಂಡ್ರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ತುಂಬಾ ಈಸಿ ಆಗುತ್ತೆ. ಸೊ ದಟ್ ನೀವು ಏನ್ ಬೇಕಾದ್ರೂ ಗಳಿಸಬಹುದು. ಸೊ ಎರಡನೇ ಮಿಸ್ಟೇಕ್ ಯಾವ್ದು ಮಾಡ್ತಿರೋದು ಅಂತ ಹೇಳಿದ್ರೆ ಫಿಯರ್ ಬೇಸ್ಡ್ ಥಿಂಕಿಂಗ್. ಓಕೆ, ಅಂದ್ರೆ ನೀವೊಂದು ಭಯದ ಥಿಂಕಿಂಗ್ ನ ಮಾಡ್ತಾ ಇರ್ತೀರಾ ಯಾವಾಗ್ಲೂ ಕೂಡ. ನನ್ನ ಒಂದು ಈ ಮ್ಯಾನಿಫೆಸ್ಟೇಷನ್ ಆಗುತ್ತಾ, ನಿಜವಾಗ್ಲೂ ಅದು ನಡೆಯುತ್ತಾ ಅನ್ನೊಂದು ಭಯ ಏನಿದೆ, ಓಕೆ, ಇದು ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇರುತ್ತೆ, ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ಗೆ ಬ್ಲಾಕ್ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ಭಯನ ಬಿಟ್ಟು ನೀವು ಮ್ಯಾನಿಫೆಸ್ಟ್ ನ ಮಾಡ್ಬೇಕಾಗಿರುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ನಾನು ಜಾಬ್ ಇಂಟರ್ವ್ಯೂ ನಲ್ಲಿ ಫೇಲ್ ಆಗ್ತೀನಿ ಅನ್ನೋ ಒಂದು ಭಯ. ಓಕೆ, ನೀವು ಇದನ್ನ ಕಂಟಿನ್ಯೂಸ್ಲಿ ಇಮ್ಯಾಜಿನೇಷನ್ ಮಾಡ್ತಾ ಇರ್ತೀರಾ. ಸೊ ಈ ಒಂದು ಮಿಸ್ಟೇಕ್ ನ ನೀವು ಮಾಡಬಾರ್ದು. ಸೊ ದಟ್ ಏನಾಗುತ್ತೆ, ಇಲ್ಲಿ ನೀವು ಕಂಟಿನ್ಯೂಸ್ ಇಮ್ಯಾಜಿನೇಷನ್ ಮಾಡ್ತಾ ವಿಜುವಲೈಸ್ ನ ಅದನ್ನ ಕ್ರಿಯೇಟ್ ನ ಮಾಡ್ತಿರಲ್ವಾ. ಸೊ ಅದಕ್ಕೆ ರಿಲೇಟೆಡ್ ಆದ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಮೋರ್ ಚಾನ್ಸಸ್ ನೀವು ಏನು ಬೇಡವಾದದನ್ನ ನೀವು ಕ್ರಿಯೇಟ್ ನ ಮಾಡ್ತಾ ಇದ್ರಿ ಅದೇ ನಿಮ್ಗೆ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ನೀವು ಅಲ್ಲಿ ಫೇಲ್ ಆಗ್ತೀರಾ. ಸೊ ಹಾಗಾಗಿ ನಿಮ್ಮ ಏನು ಆ ಒಂದು ಗೋಲ್, ಆ ಒಂದು ವಿಷನ್ ನ ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ದೀರಾ, ಸೊ ಈ ಒಂದು ಮಿಸ್ಟೇಕ್ ನ ಅವಾಯ್ಡ್ ಮಾಡಿ ಪಾಸಿಟಿವ್ ಆಗಿ ಅದನ್ನ ಇಮೇಜ್ ನ ಚೇಂಜ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಈ ಒಂದು ಭಯದ ಒಂದು ಥಿಂಕಿಂಗ್ ನ ಸ್ಟಾಪ್ ಮಾಡ್ಕೊಳ್ಳಿ. ನಿಮ್ಮ ಈ ಒಂದು ಭಯವನ್ನ ಫೇದ್ಗೆ ಕನ್ವರ್ಟ್ ಮಾಡಿ. ಓಕೆ, ನಾನು ಅದೇ ಹೇಳ್ತಿರೋದಲ್ವಾ, ಭಯದ ಥಿಂಕಿಂಗ್ ನ ಸ್ಟಾಪ್ ಮಾಡಿ ಫೇದ್ಗೆ ಅದನ್ನ ಕನ್ವರ್ಟ್ ಮಾಡಿ. ತಿಳಿತಲ್ವಾ? ನೋಡಿ, ಈ ರೀತಿ ಮಾಡೋದ್ರಿಂದ ನಿಮ್ಮ ಭಯ ಏನಿದೆ ಇದು ಸಾಕಷ್ಟು ನಿಮ್ಗೆ ಆಂಗ್ಸೈಟಿಗೆ ಕೂತಲ್ವಾ. ಸೊ ದಟ್ ನಿಮ್ಮ ಒಂದು ಆಂಗ್ಸೈಟಿಯಿಂದ ನರ್ವಸ್ನೆಸ್ ಇರುತ್ತೆ. ನರ್ವಸ್ನೆಸ್ ಇಂದ ಅಗೇನ್ ನಿಮ್ಗೆ ಆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಾನು ಇದನ್ನ ಮಾಡ್ತೀನಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ಕನ್ಫ್ಯೂಷನ್ ಇಂದನೇ ನಿಮ್ಮೊಂದು ರಿಜೆಕ್ಷನ್ ಆಗುತ್ತೆ. ಹಾಗಾಗಿ ಈ ಮಿಸ್ಟೇಕ್ ನ ಮಾಡಬೇಡಿ. ಈಗ ನೋಡಿ, ನೀವು ನಿಮ್ಮ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದ್ರೆ ನೀವು ಆ ಒಂದು ಭಯದಿಂದ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀರಾ. ಸೊ ನಮ್ಮೊಂದು ಮೈಂಡ್ಗೆ ನೀವೇನ್ ಮಾಡ್ತೀರಾ, ಒಂದು ಸ್ಟ್ರಾಂಗ್ ಸಿಗ್ನಲ್ ಕಳಿಸ್ತೀರಾ. ಓಕೆ, ನನಗೆ ಇದು ಈ ರೀತಿ ಪ್ರಾಬ್ಲಮ್ ಆಗಿದೆ, ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ ನೀವು ಅದನ್ನ ಸ್ಟ್ರಾಂಗ್ ಸಿಗ್ನಲ್ ನ ಕಳಿಸ್ತಿರ್ತೀರ. ಚಾನ್ಸಸ್ ಏನಂತ ಹೇಳಿದ್ರೆ ಇಲ್ಲಿ ಆ ಒಂದು ಭಯದ ಥಿಂಕಿಂಗ್ ಇಂದ ನಿಮ್ಮ ಆರೋಗ್ಯ ಮತ್ತಷ್ಟು ಕೆಡುತ್ತೆ. ಸೊ ಈ ಒಂದು ಮಿಸ್ಟೇಕ್ ನ ಕೂಡ ನೀವು ಅವಾಯ್ಡ್ ನ ಮಾಡಿ. ನೀವು ಹೆಲ್ದಿ ಆಗಿದ್ದಾಗ ಯಾವ ರೀತಿ ಇರ್ತೀರಾ ಆ ರೀತಿ ಒಂದು ಇಮೇಜ್ ನ ನೀವು ತಗೊಬನ್ನಿ ನಿಮ್ಮ ಒಂದು ಮೈಂಡ್ಗೆ. ಸೊ ನೀವು ಇಮಿಡಿಯೇಟ್ ಆಗಿ ಆ ಒಂದು ಭಾವನೆನ ಹೊಂದುತ್ತೀರಾ. ಒಂದು ಅಸಂಪ್ಷನ್ ಅಲ್ಲಿ ನೀವು ಅದನ್ನ ನೀವು ಹೆಲ್ದಿ ಆಗಿದ್ದಾಗ ಯಾವ ರೀತಿ ಇರ್ತೀರಾ ಅದನ್ನ ಕ್ರಿಯೇಟ್ ಮಾಡ್ತಾ ಏನಾಗುತ್ತೆ, ನಿಮ್ಮ ಆರೋಗ್ಯದಲ್ಲಿ ನೀವು ಚೇತರಿಕೆನ ಕಾಣ್ತೀರಾ. ಅರ್ಥ ಆಗ್ತಿದೆಯಲ್ಲ? ಫಿಯರ್ ಪ್ಲಸ್ ರಿಪಿಟೇಷನ್ ಕೂಡ ನಮ್ಮೊಂದು ಬ್ರೈನ್ಗೆ ಸ್ಟ್ರಾಂಗ್ ಸಿಗ್ನಲ್ ನ ಕಳಿಸುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದು ನಮ್ಮೊಂದು ಇಮ್ಯುನೋ ಸಿಸ್ಟಮ್ ಮೇಲೂ ಕೂಡ ಏನು ಇಂಪ್ಯಾಕ್ಟ್ ನ ಮಾಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಸೊ ಫಿಯರ್ ಬೇಸ್ಡ್ ಥಿಂಕಿಂಗ್ ನ ಸ್ಟಾಪ್ ಮಾಡಿ. ಇನ್ನೊಂದು ಅನದರ್ ಎಕ್ಸಾಂಪಲ್ ನ ನೋಡೋದಾದ್ರೆ ರಿಲೇಶನ್ಶಿಪ್. ತುಂಬಾ ಜನ ನೀವು ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡ್ತೀರಾ, ಒಂದಷ್ಟು ಬೇರೆ ಒಂದು ಸರ್ಕಮ್ಟೆನ್ಸ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಈ ಒಂದು ಇನ್ಸಿಡೆಂಟ್ ಆಗಿದೆ, ನಾನು ಈ ರೀತಿ ಮಾತಾಡಿದ್ದೇನೆ, ಅವ್ರು ಈ ರೀತಿ ಮಾತಾಡ್ತಿದ್ದಾರೆ, ಓಕೆ ಇವ್ರು ನನ್ ಬಿಟ್ಟು ಹೋಗ್ತಾರೆ, ಇದನ್ನೇ ನೀವು ಜಾಸ್ತಿ ರೇಡಿಯೇಟ್ ನ ಮಾಡ್ತೀರಾ. ಸೊ ಇಲ್ಲಿನೂ ಕೂಡ ಫಿಯರ್ ನ ಆಡ್ ಮಾಡ್ತೀರಾ. ಯಾವಾಗ ನೀವು ನಿಮ್ಮೊಂದು ಅಸಂಪ್ಷನ್ ಅಲ್ಲಿ ಅಥವಾ ನಿಮ್ಮೊಂದು ಏನ್ ಇಮ್ಯಾಜಿನೇಷನ್ ಅಲ್ಲಿ ಆ ಒಂದು ಫಿಯರ್ ನ ರೇಡಿಯೇಟ್ ನ ಮಾಡ್ತೀರಾ, ಅವ್ರು ನನ್ ಬಿಟ್ಟು ಹೋಗ್ತಾರೆ, ಬಿಟ್ಟು ಹೋಗ್ಬೋದು, ಈ ರೀತಿ ಎಲ್ಲ ಆಗಿದೆ, ಅವ್ರು ನನ್ನ ಜೊತೆ ಇನ್ನು ಮಾತಾಡೋದನ್ನ ಸ್ಟಾಪ್ ಮಾಡ್ಬೋದು, ನೀವು ಇದನ್ನೇ ರೇಡಿಯೇಟ್ ನ ಮಾಡ್ತಾ ಇದ್ರೆ ಚಾನ್ಸಸ್ ಆರ್ ದೇರ್ ನಿಮ್ಗೆ ಅದೇ
ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ. ನೀವು ಅದೇ ನೆಗೆಟಿವ್ ಸಿಚುವೇಶನ್ ಮ್ಯಾನಿಫೆಸ್ಟ್ ಮಾಡ್ಬಿಡ್ತೀರಾ. ಹಾಗಾಗಿ ಈ ಒಂದು ಫಿಯರ್ ಬೇಸ್ಡ್ ಥಿಂಕಿಂಗ್ ಬಗ್ಗೆ ನಿಮ್ಗೆ ಗಮನ ಇರಲಿ. ನಿಮ್ಮ ಒಂದು ಬ್ಯಾಕ್ ಎಂಡ್ ಆಫ್ ದ ವಾಯ್ಸ್ ಅಲ್ಲಿ ಈ ರೀತಿ ಎಲ್ಲ ಆಗಿದೆ, ರಿಲೇಶನ್ಶಿಪ್ ಮೇಲೆ ಇದು ತುಂಬಾ ಎಫೆಕ್ಟ್ ನ ಮಾಡುತ್ತೆ, ನೆಗೆಟಿವ್ ಎಫೆಕ್ಟ್ ನ ಮಾಡುತ್ತೆ ಅಂತ ನೀವು ಇಮೇಜ್ ನ ಕ್ರಿಯೇಟ್ ನ ಮಾಡ್ತಾನೆ ಹೋಗ್ತಿರ್ತೀರಾ. ಸೊ ದಟ್ ನೀವು ಅದನ್ನ ಸ್ಟಾಪ್ ಮಾಡಬೇಕು. ಯಾವಾಗ ಸ್ಟಾಪ್ ಮಾಡ್ತೀರಾ ಆ ಒಂದು ಸಿಚುವೇಶನ್ ಅಲ್ಲಿ ಅದು ರೇಡಿಯೇಟ್ ಆಗೋದು ಕಡಿಮೆ ಆಗುತ್ತೆ. ಸೊ ನೀವು ಇಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಆ ಒಂದು ರಿಲೇಶನ್ಶಿಪ್ ಅಗೇನ್ ನೀವು ಕಂಬ್ಯಾಕ್ ನ ಮಾಡ್ಬೇಕಲ್ವಾ. ಸೊ ಆ ಒಂದು ಪಾಸಿಟಿವ್ ಇಮೇಜ್ ನ ಕ್ರಿಯೇಟ್ ನ ಮಾಡಿ, ಸಿಂಪಲ್. ಈ ರೀತಿಯಾಗಿ ನೀವು ಡೈಲಿ ಫಿಯರ್ ಎನರ್ಜಿನ ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಇದನ್ನ ಸ್ಟಾಪ್ ಮಾಡಿ ನಿಮ್ಮ ಒಂದು ರಿಲೇಶನ್ಶಿಪ್ ಮತ್ತೆ ಒಂದು ಹ್ಯಾಪಿ ರಿಲೇಶನ್ಶಿಪ್ಗೆ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ. ಮೂರನೇ ಮಿಸ್ಟೇಕ್ ನೀವೇನ್ ಮಾಡ್ತಿರೋದು ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಅಲೈನ್ಮೆಂಟ್. ಓಕೆ, ನಿಮ್ಮ ಏನು ಡಿಸೈರ್ ಇದೆ ಅದಕ್ಕೆ ಹೊಂದಿಕೆ ಆಗುವಂತ ನಿಮ್ಮೊಂದು ಥಾಟ್ಸ್ ಗಳಿರ್ಬೇಕು, ನಿಮ್ಮ ಒಂದು ಎಮೋಷನ್ ಇರಬೇಕು, ನಿಮ್ಮೊಂದು ಫೀಲಿಂಗ್ಸ್ ಇರಬೇಕು. ನೀವು ರಿಪೀಟೆಡ್ ಆಗಿ ಅಸೂಮ್ನ ಮಾಡ್ತಾ ಇರಬೇಕು, ನನಗೆ ಈ ರೀತಿ ಆಗ್ತಿದೆ, ನನಗೆ ಪಾಸಿಟಿವ್ ಆಗಿ ನಡೀತಿದೆ. ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಸಬ್ ಕಾನ್ಸಿಯಸ್ ಅದನ್ನ ಫೀಡ್ ಮಾಡ್ಕೊಳ್ತಾ ಇರುತ್ತೆ. ಓಕೆ, ಅಂದ್ರೆ ನೀವು ಯಾವ್ದನ್ನ ಹೆಚ್ಚು ರಿಪೀಟ್ ಮಾಡ್ತೀರಾ ಸೊ ಅದನ್ನ ಅದು ಫೀಡ್ ಮಾಡ್ತಾ ಇರುತ್ತೆ. ಸೊ ನಿಮ್ಮೊಂದು ಡಿಸೈರ್ ರಿಯಾಲಿಟಿಲಿ ಅದನ್ನ ತಂದು ಕೊಡುತ್ತೆ. ಸೊ ಹಾಗಾಗಿ ಈ ಒಂದು ಏನಿದೆ ಲ್ಯಾಕ್ ಆಫ್ ಅಲೈನ್ಮೆಂಟ್ ಇದೆ, ಇದ್ರ ಬಗ್ಗೆ ಕೂಡ ನಿಮ್ಗೆ ಗಮನ ಇರಬೇಕು. ಈಗ ನೋಡಿ, ನಿಮ್ಮೊಂದು ಡಿಸೈರ್ ಬಂದಿರುತ್ತೆ, ಆದ್ರೆ ನೀವು ಅದ್ರ ಆಪೋಸಿಟ್ ಥಿಂಕ್ ಮಾಡ್ತಿರ್ತೀರಾ. ಸೊ ಇದನ್ನ ಸ್ಟಾಪ್ ಮಾಡ್ಬೇಕು. ಕ್ಲಿಯರ್ ಆಯ್ತಲ್ಲ. ಅಂದ್ರೆ ಏನೇ ಅಪೋಸಿಟ್ ಥಿಂಕಿಂಗ್ ಇದ್ರು ಕೂಡ ನೀವು ಅದನ್ನ ಸ್ಟಾಪ್ ಮಾಡಿ. ಏನೇ ಅಪೋಸಿಟ್ ನಿಮ್ಮ ಒಳಗಡೆ ಇನ್ನರ್ ಬಿಲೀಫ್ ಏನಿದೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಎಕ್ಸಾಕ್ಟ್ ಆಗಿ ಏನ್ ಬೇಕಾಗಿದೆ, ನಾನು ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅದ್ರ ಬಗ್ಗೆ ಅಷ್ಟೇ ನಿಮ್ಮ ಗಮನ ಇರಬೇಕು, ಅದ್ರ ಬಗ್ಗೆ ಅಷ್ಟೇ ನಿಮ್ಮೊಂದು ಥಿಂಕಿಂಗ್ ಇರಬೇಕು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅವರ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಸೊ ನಿಮ್ಮೊಂದು ಏನೇ ಪ್ರಶ್ನೆ ಇದ್ರೂ ಕೂಡ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.